ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಹುಶಃ ಈ ಶಾಲೆಯ ಹೆಸರೇ ಬಹಳ ಅದ್ಭುತ, ಅಮೋಘ. ಇವತ್ತು ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಗುವಿನಲ್ಲಿ ನಿಜವಾದ ಸಾಮರ್ಥ್ಯ ಏನಿರಬೇಕಂದ್ರೆ, ಯಾವ ವ್ಯಕ್ತಿ ಸಾಧನೆ ಮಾಡ್ತಾನೆ, ಯಾವ ವ್ಯಕ್ತಿ ವಿಜಯಿ ಆಗ್ತಾನೆ, ಯಾವ ವ್ಯಕ್ತಿ ಜೀವನದಲ್ಲಿ ಒಂದಷ್ಟು ಸಂಕಷ್ಟಗಳಿಗೂ ಯಾವುದೇ ರೀತಿಯಾದಂಥ ಬಾಧೆಯನ್ನು ತಂದುಕೊಳ್ಳದೆ ಜೀವನದಲ್ಲಿ ಯಶಸ್ಸನ್ನು ಪಡಿತಾನಂದ್ರೆ ಅದರ ಹಿಂದೆ ಆತನ ಪರಿಶ್ರಮ ಇರುತ್ತೆ. ಆತನ ಪರಿಶ್ರಮ, ಆತನಿಗೆ ಮಾರ್ಗದರ್ಶನ, ಆತನಿಗೆ ಒಂದು ಒಳ್ಳೆಯ ರೀತಿಯಾದಂಥ ಶಿಕ್ಷಣ ದೊರೆತಾಗ ಮಾತ್ರ ನಾವು ಅವನ್ನ ಎಕ್ಸ್ಪರ್ಟ್ ಅಂತ ಕರಿತೀವಿ. ಎಕ್ಸ್ಪರ್ಟ್ ಅಂದ್ರೆ ಬೇರೆ ಏನೂ ಅಲ್ಲ, ಒಬ್ಬ ತಜ್ಞ, ಒಬ್ಬ ಪ್ರವೀಣ. ಯಾವುದೇ ಒಂದು ವಿಷಯವಾಗಲಿ, ಯಾವುದೇ ಒಂದು ವಿಚಾರವಾಗಲಿ, ಯಾವುದೇ ಒಂದು ಕೆಲಸವನ್ನಾಗಲಿ ಆತನಿಗೆ ಕೊಟ್ರೆ ಆ ಕೆಲಸವನ್ನ ಆತ ಪರ್ಫೆಕ್ಟ್ ಮಾಡ್ತಾನೆ ಅನ್ನುವಂಥ ಒಂದು ಒಳ್ಳೆಯ ಗುಣ ಯಾವ ವ್ಯಕ್ತಿಯಲ್ಲಿ, ಯಾವ ಮಗುವಿನಲ್ಲಿ ಇರ್ತೈತಿ ಅವರನ್ನ ಎಕ್ಸ್ಪರ್ಟ್ ಅಂತ ಕರೀತಾರೆ. ಅಂತ ಶಾಲೆ ಎಕ್ಸ್ಪರ್ಟ್. ಅಂದ್ರೆ ಈ ಶಾಲೆಯ ಬಗ್ಗೆ ತಮಗೆ ಅಭಿಮಾನ ಇತ್ತಂದ್ರೆ ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ನಾನು ಈಗ ಬಂದಿನಿ ಇಲ್ಲಿ ಮುಖ್ಯ ಅತಿಥಿಯಾಗಿ. ಈ ಶಾಲೆಯನ್ನು ನೋಡಿಲ್ಲ, ಈ ಶಾಲೆಯ ಶಿಕ್ಷಣವನ್ನು ನಾನು ಕಂಡಿಲ್ಲ. ಆದರೆ ಇಲ್ಲಿ ಎಕ್ಸ್ಪರ್ಟ್ ಅಂತಿದ್ದಾರೆ, ನಮ್ಮ ಮಕ್ಕಳೆಲ್ಲ ಎಕ್ಸ್ಪರ್ಟ್ ಅದಾರ ಅಂತ ತಿಳ್ಕೊಂಡು ನನಗೆ ಹೆಂಗೆ ಗೊತ್ತಾಯ್ತು ಅಂತೇಳಿ, ಬಹುಶಃ ಅನ್ನ ಕುದ್ದೈತಲ್ಲ ಅಂತ ತಿಳ್ಕೊಂಡು ಇಡೀ ಅನ್ನದ ಅಗಳನ್ನ ಕಿಂಚೋದಿಲ್ಲ. ನಾವು ಏನು ಮಾಡ್ತೀವ್ರಿ, ಒಂದು ಅಗಳ ನೋಡ್ತೀವಿ, ಅನ್ನ ಕುದ್ದೈತೆ ಇಲ್ಲ ಅಂತ. ಹೌದಾ? ಹಂಗೆ ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಜಕಾತಿ ಸರ್ ಮತ್ತು ಪುಷ್ಪಾ ಮೇಡಮ್ ಅವ್ರು ಹೇಳಿದರು. ಅವರೇನು ಈ ಒಂದು ಸಂಸ್ಥೆಯನ್ನ ಪ್ರೀಸ್ ಮಾಡಲಿಕ್ಕೆ ಏನು ಹೊಗಳಬೇಕಂತ ಹೇಳಿಲ್ಲ, ಅವರು ಪ್ರತ್ಯಕ್ಷ ಕಂಡ್ರು, ಪ್ರಮಾಣಿಸಿ ನೋಡುವಂತಾರಲ್ಲ. ನಮ್ಮ ಜಕಾತಿ ಸರ್ ಹೇಳಿದ್ರು, ನನ್ನ ಮಗು ಒಂದು ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕವನ್ನು ಪಡ್ಕೊಂಡಾರೆ. ಅಂದರೆ 25ಕ್ಕೆ 25 ಅಂಕ ಪಡ್ಕೊಂಡಾಗ ನಾನು ನಂಬಿದ್ದಿಲ್ಲ. ಸ್ವತಃ ನಾನೇ ಪರೀಕ್ಷೆ ಮಾಡಿದಾಗ ನನ್ನ ಮಗು ಸಾಮಾನ್ಯ ಜ್ಞಾನದಲ್ಲಿ ಎಕ್ಸ್ಪರ್ಟ್ ಅದಾನೆ ಅನ್ನುವಂಥದ್ದನ್ನು ಅವ್ರ ಮಾತಿನಿಂದ ಕೇಳಿದೆ ನಾನು. ಹಾಗೆ ನಮ್ಮ ಪುಷ್ಪಾ ಮೇಡಮ್ ಅವ್ರು ಏನೋ ಬೇರೆ ಶಾಲೆಗೆ ಹಚ್ಚಿದ್ರಂತೆ. ನಂತರ ಈ ಶಾಲೆಗೆ ಹಚ್ಚಿದ ಮೇಲೆ ಅವ್ರ ಮಕ್ಕಳು ಆಂಗ್ಲ ಮಾಧ್ಯಮ ಮತ್ತು ಅಂದರೆ ಆಂಗ್ಲ ವಿಷಯ ಹಾಗೂ ಗಣಿತದಲ್ಲಿ ಎಕ್ಸ್ಪರ್ಟ್ ಆಗಿದ್ದು ಅನ್ನುವಂಥದ್ದನ್ನು ಹೇಳಿದರು. ನಮಗೆ ಬೇಕಾಗಿರುವುದು, ತಂದೆ ತಾಯಿಗಳು ಬಯಸೋದು ಏನಪ್ಪ ಅಂದರೆ, ನಮ್ಮ ಮಕ್ಕಳು ಇವತ್ತು ಹೆಂಗಾಗಬೇಕಪ್ಪ ಅಂದರೆ ಕೇವಲ ಜಾಣರಾಗೋದು, ಬುದ್ಧಿವಂತರಾಗೋದು ಬೇಕಾಗಿಲ್ಲ, ಎಕ್ಸ್ಪರ್ಟ್ ಆಗಬೇಕಾಗಿದೆ. ಇವತ್ತು ಸ್ಪರ್ಧಾ ಜಗತ್ತದ. ಈ ಸ್ಪರ್ಧಾ ಜಗತ್ತಿನಲ್ಲಿ ನಾನು ಅಂಕಗಳನ್ನು ಹಿಡ್ಕೊಂಡು, ಮಾರ್ಕ್ಸ್ ಶೀಟ್ ಹಿಡ್ಕೊಂಡು ನನಗೆ 100ಕ್ಕೆ 100 ನಾನು ಮಾರ್ಕ್ಸ್ ತೊಗೊಂಡಿನಿ ಅಂದರೆ ನನಗೆ ಯಾರೂ ಉದ್ಯೋಗ ಕೊಡೋದಿಲ್ಲ. ಇವತ್ತು ನಮಗೆ ಯಾವುದೇ ಒಂದು ಉದ್ಯೋಗ ಸಿಗಬೇಕಾದ್ರೆ ಮೊದಲು ಅವರ ಅಂಕಗಳ ಜೊತೆಗೆ ಆ ಉದ್ಯೋಗದಲ್ಲಿ ಅವನ ಎಷ್ಟು ಪ್ರಾವೀಣ್ಯತೆ ಅದಾನ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ತಾರೆ. ಅದನ್ನೇ ಸಂದರ್ಶನ ಅಂತ ಕರೀತಾರೆ. ಪರೀಕ್ಷೆಗೆ ಒಳಪಡಿಸೋದು, ಒಂದಷ್ಟು ಪ್ರಶ್ನೆಗಳನ್ನು ತೆಗೆದು ಅವುಗಳಿಂದ ಮಕ್ಕಳಿಂದ ಉತ್ತರವನ್ನು ತೆಗೆದುಕೊಂಡು ಒಂದು ಹಂತದಲ್ಲಿ ಜ್ಞಾನದ ಪರೀಕ್ಷೆ ಆದರೆ, ಇನ್ನೊಂದು ಹಂತದಲ್ಲಿ ಸಂದರ್ಶನದ ಮೂಲಕ ಮಕ್ಕಳಿಗೆ ಆ ಮಗು ಯಾವ ರೀತಿಯಾಗಿ ಜ್ಞಾನವನ್ನು ಕಟ್ಟಿಕೊಂಡಿದ್ದಾನೆ, ಅನ್ವಯಿಕ ಜ್ಞಾನ ಐತೋ ಇಲ್ಲ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಪ್ರಶ್ನೆಗಳನ್ನು ಕೇಳಿ ಆತನ ಪ್ರತಿಭೆಯನ್ನು ಕಂಡುಹಿಡಿತಾರೆ, ಆತನ ಕೌಶಲ್ಯವನ್ನು ಕಂಡುಹಿಡಿತಾರೆ, ಆತನಲ್ಲಿರುವಂಥ ಜ್ಞಾನವನ್ನು ಅವನ ಉದ್ಯೋಗದಲ್ಲಿ ಎಷ್ಟರ ಮಟ್ಟಿಗೆ ಅವನು ಸಮರ್ಥನೆಯನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ತಾರೆ. ಅದನ್ನೇ ಎಕ್ಸ್ಪರ್ಟ್ ಅಂತ ಕರೀತಾರೆ. ಬಹುಶಃ ಇವತ್ತು ತಮಗೆ ಒಂದು ಏನೋ ಮೊಬೈಲು ಸರಿಯಾಗಿ ವರ್ಕ್ ಆಗದೆ ಇದ್ರೆ ತಾವು ಎಲ್ಲಿ ಹೋಗ್ತೀರಿ? ಮೊಬೈಲ್ ಎಕ್ಸ್ಪರ್ಟ್ ಹತ್ರ ಹೋಗ್ತೀರಿ. ಮೊಬೈಲನ್ನು ಸರಿಯಾಗಿ ರಿಪೇರಿ ಮಾಡೋದ್ರ ಹತ್ರ. ಒಂದು ವೇಳೆ ನಮ್ಮ ದೇಹಕ್ಕೆ ಏನಾದರೂ ಅನಾರೋಗ್ಯ ಬಂದರೆ ನಾವು ಯಾರನ್ನ ಕಾಣ್ತೀವಿ? ಡಾಕ್ಟ್ರನ್ನ ಕಾಣ್ತೀವಿ. ಹಲವಾರು ಡಾಕ್ಟ್ರುಗಳಿರ್ತಾರೆ, ಅನೇಕ ದವಾಖಾನೆಗಳು, ಎಲ್ಲರ ಕಡೆನೂ ಹೋಗ್ತೀವಿ. ನಮಗೆ ಯಾರು ಸರಿ ಅನ್ನಿಸ್ತಾರೆ, ನಮ್ಮ ಕಾಯಿಲೆಯನ್ನು ಯಾರು ವಾಸಿ ಮಾಡ್ತಾರೆ ಅವರನ್ನು ನಾವು ಎಕ್ಸ್ಪರ್ಟ್ ಅಂತೀವಿ. ಒಂದು 4-5 ಕಡೆ ತೋರಿಸಿರ್ತೀರಿ, ಒಟ್ಟ ಕಡಿಮೆ ಆರಾಮನ ಅನಿಸೋದಿಲ್ಲ. ಆಗ ಇನ್ನೊಂದು ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತೀರಿ, ಅಲ್ಲಿರುವಂಥ ವೈದ್ಯರ ಕಡೆಯಿಂದ ಚಿಕಿತ್ಸೆ ತಗೊಂಡಾಗ ನಿಮ್ಗೆ ಆರಾಮ್ ಅಂದರೆ ಆಗ ನೀವು ಹೇಳ್ತೀರಿ ಆ ವೈದ್ಯರಿಗೆ, 4-5 ಕಡೆ ತೋರಿಸಿದ್ದೀನಿ ರೀ ಡಾಕ್ಟ್ರ, ಎಲ್ಲಿ ಕಡಿಮೆ ಆಗಲಿಲ್ಲ ನೋಡ್ರಿ, ನಿಮ್ಮ ಕೈಗಳು ಚಲೋ ಐತೆ ನೋಡ್ರಿ, ಕಡಿಮೆ ಆಗಿಬಿಡ್ತು ನೋಡ್ರಿ ಅಂತೀವಿ. ಅಂದರೆ ಅಲ್ಲಿ ಅವರ ಪ್ರಾವೀಣ್ಯತೆ, ಅವರ ಒಂದು ತಜ್ಞತೆ, ಅವರಲ್ಲಿರುವಂಥ ಕುಶಲತೆ, ಅವರಲ್ಲಿರುವಂಥ ಕೌಶಲ್ಯ, ಇದು ಇವತ್ತು ಶಿಕ್ಷಣದಲ್ಲಿ ಬರಬೇಕಾಗಿದೆ.
ಶಿಕ್ಷಣ ಅಂದರೆ ಕೇವಲ ಓದು ಬರಹ ಲೆಕ್ಕಾಚಾರ ಅಲ್ಲ. ಮಗು ಭವಿಷ್ಯದಲ್ಲಿ ತಾನು ಮಾಡುವಂಥ ಉದ್ಯೋಗದಲ್ಲಿ ಇವತ್ತು ಎಕ್ಸ್ಪರ್ಟ್ ಆಗಬೇಕಾಗಿದೆ. ಅದನ್ನೇ ತಾವು ಇವತ್ತು ಮಕ್ಕಳ ಒಂದಷ್ಟು ಪ್ರತಿಭೆಯನ್ನು ಕಾಣಲಿಕ್ಕೆ ತಾವು ಬಂದಿದ್ದೇವೆ. ಬಹುಶಃ ನಿಮ್ಮ ಮಕ್ಕಳು ಹಾಡ್ತವೆ, ಕುಣಿತವೆ, ಹಾಗೆ ನಾಟಕ ಮಾಡ್ತವೆ, ಅಭಿನಯಿಸ್ತವೆ, ಮತ್ತೆ ಜೊತೆಗೆ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಎಷ್ಟೊಂದು ಮೆಡಲ್ಗಳಿದ್ದಾವೆ, ಎಷ್ಟೊಂದು ಬಹುಮಾನಗಳಿದ್ದಾವೆ. ಇವು ಎಲ್ಲ ಹೆಂಗೆ ಕೊಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಮಕ್ಕಳನ್ನು ವಿವಿಧ ರಂಗಗಳಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಇವತ್ತು ಜ್ಞಾನ ಅನ್ನುವಂಥದ್ದು ಕೇವಲ ಬೌದ್ಧಿಕವಾಗಿ ಮಗು ಬೆಳವಣಿಗೆ ಆದರೆ ಸಾಲೋದಿಲ್ಲ. ಇವತ್ತು ಮಗು ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಬಲಾಢ್ಯ ಆಗಬೇಕಾಗಿದೆ. ಕೇವಲ ನಾವು ಅನ್ಕೊಂಡ್ಬಿಟ್ಟಿವಿ ಮಕ್ಕಳಿಗೆ ಬರೀ ಓದು 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 ಅಂತ ತಿಳ್ಕೊಂಡು ಬರೀ ಒತ್ತಾಯ ಮಾಡಕತ್ತೀವಿ. ಮಕ್ಕಳಿಗೆ ಓದಿನಿಂದ ಆಚೆ ಇರುವಂಥ ಬದುಕಿಗೆ ನಾವು ಯಾರು ಕೂಡ ಬಿಡಾಕತ್ತಿಲ್ಲ. ನಮ್ಮ ಮಕ್ಕಳು ಆಟ ಆಡಕತ್ತಾವ ಅಂದ್ರೆ ಆಟ ಆಡಕ್ಕೆ ಬಿಡೋದಿಲ್ಲ. ನಾವು ಆಟ ಆಡಕ್ಕೆ ಬಿಡೋದಿಲ್ಲ. ಎಷ್ಟೋ ಶಾಲೆಗೆ ನೋಡ್ತೀವಿ ಆಟ ಆಡಕ್ಕೆ ಮೈದಾನನೇ ಇಲ್ಲ. ನಾವು ಮಕ್ಕಳಲ್ಲಿ ಒಂದು ಪರಿಪೂರ್ಣವಾದಂಥ ಜ್ಞಾನ ಕೌಶಲ್ಯ ಬರಬೇಕಾದ್ರೆ ಕೇವಲ ಬೌದ್ಧಿಕ ವಿಚಾರಗಳಿಗೆ ಮಾತ್ರ ನಾವು ಪ್ರಾಧಾನ್ಯತೆಯನ್ನು ನೀಡದೆ ಮಕ್ಕಳ ದೈಹಿಕವಾಗಿಯೂ ಕೂಡ ಸಬಲರಾಗಲಿಕ್ಕೆ ನಾವು ತಯಾರು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಮಕ್ಕಳನ್ನು ಕ್ರೀಡೆಯಲ್ಲಿ ತೊಡಗಿಸಬೇಕಾಗಿದೆ. ಜೊತೆಗೆ ಕ್ರೀಡೆಯ ಜೊತೆಗೆ ಮಕ್ಕಳು ಮಾನಸಿಕವಾಗಿ ಬಹಳಷ್ಟು ಸ್ವಚ್ಛಂದವಾಗಿ ಮನಸ್ಸು ಹಗರು ಮಾಡಿಕೊಂಡು ಮನಸ್ಸು ಅರಳುವಂಗೆ ಮಾಡಬೇಕಾದ್ರೆ ಮಕ್ಕಳನ್ನು ಕಲೆಗಳಲ್ಲಿ ತೊಡಗಿಸಬೇಕು. ಅದು ಸಂಗೀತ ಕಲೆಗಳಾಗಿರ್ಬೋದು, ಸಾಹಿತ್ಯ ಕಲೆ ಆಗಿರ್ಬೋದು, ಯಾವುದೇ ರಂಗಕಲೆ ಆಗಿರ್ಬೋದು. ಮಕ್ಕಳನ್ನು ಕಲೆಯಲ್ಲಿಯೂ ಕೂಡ ತೊಡಗಿಸುವುದು ಬಹಳ ಮುಖ್ಯ ಐತಿ. ಅದಕ್ಕೆ ಹೇಳ್ತಾರೆ ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಗಳನುನಯವು ಚರ್ಯೆಯಲ್ಲಿ ಮಂಗಳೋನ್ನತಿ ಕಲೆಯು ಮಂಗಳೋನ್ನತಿ ಕಲೆಯು ಮಂಕುತಿಮ್ಮ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮ ಮಕ್ಕಳಿಗೆ ಸಂಗೀತ, ಸಾಹಿತ್ಯ, ಕಲೆ, ನೃತ್ಯ ಹಾಗೆ ಆಟೋಪಕರಣಗಳಲ್ಲಿ ಆಟಗಳಲ್ಲಿಯೂ ಕೂಡ ಪ್ರಾವೀಣ್ಯತೆಯನ್ನು ಪಡೆಯೋದು ಕೂಡ ಬಹಳ ಮುಖ್ಯ ಆಗಿದೆ. ಜೊತೆಗೆ ನಮ್ಮ ಈರುವರು ಪಾಲಕರು ಹೇಳಿದರು, ಕೇವಲ ಒಂದು ಶಾಲೆಗೆ ನಾವು ಮಕ್ಕಳನ್ನು ಕಳಿಸಿ ಬಂದರೆ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಮಕ್ಕಳನ್ನ ಇಲ್ಲಿ ನೋಡ್ಬೋದು, ಇಲ್ಲಿ LKG ಇಂದಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ತಿಳ್ಕೋಬೇಕು 3 ವರ್ಷದ ಬುದ್ಧಿ 100 ವರ್ಷದವರೆಗೆ. ನಾವು ಪ್ರಾರಂಭದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತೀವೋ ಅದು ಮಕ್ಕಳಿಗೆ ನಿರಂತರವಾಗಿರುತ್ತೆ. ಕೊನೆಯವರೆಗೂ ಆ ಶಿಕ್ಷಣ ಮಕ್ಕಳ ಕೈ ಹಿಡಿಯುತ್ತೆ. ಮಕ್ಕಳು ಯಾವುದೇ ರೀತಿಯಾದ ದಾರಿ ತಪ್ಪುವುದಿಲ್ಲ. ಇವತ್ತು ನಾವು ಬಹಳಷ್ಟು ಪಾಲಕರು ನೊಂದ್ಕೋತೀವಿ, ನಮ್ಮ ಮಕ್ಕಳು ಮೊದಲಂಗಿಲ್ಲ, ನಮ್ಮ ಮಾತಾ ಕೇಳೋದಿಲ್ಲ, ಬರೀ ಮೊಬೈಲಕ್ಕೆ ದಾಸರಾಗಿದ್ದಾರೆ, ಮೊಬೈಲಕ್ಕೆ ಅಂಟಿಕೊಂಡು ಬಿಟ್ಟಾರೆ ಅಂತ ತಿಳ್ಕೊಂಡು ಎಲ್ಲ ಪಾಲಕರ ಒಂದು ಕೊರಗೈತಿ. ಅದಕ್ಕಂತೇಳಿ ಭಾಳ ಮಂದಿ ಪಾಲಕರು ಮಕ್ಕಳನ್ನ ಇವತ್ತು ಮನೆಯಾಗ ಇಟ್ಕೋವಲ್ರು. ಮಕ್ಕಳನ್ನ ಎದಕ್ಕೆ ಮನೆಯಾಗ ಇಟ್ಕೋವಲ್ರು ಅಂದ್ರೆ ತಮಗೆ ಸಾಕು ಸಾಮರ್ಥ್ಯ ಇಲ್ಲ ಅಂತ ಇಟ್ಕೋವಲ್ರು. ಮನೆಯಾಗಿದ್ರೆ ಹಾಳಾಕ್ಕವು, ಮೊಬೈಲ್ ಹಿಡಿತಾವ ಅಂತ ತಿಳ್ಕೊಂಡು ಹಾಸ್ಟೆಲ್ನಾಗ ಇಡಾಕತ್ತಾರ. ಏನಂತೀರಿ ಇದಕ್ಕೆ? ನಾವು ಹಾಸ್ಟೆಲ್ನಾಗ ಯಾಕೆ ಇಡಾಕತ್ತೀವಿ? ನಮ್ಮ ಮಕ್ಕಳಿಗೆ ಅನ್ನಕ್ಕೆ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾವು, TV ನೋಡ್ತಾವು. ಹೀಗಾಗಿ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಪರಿಪೂರ್ಣವಾದಂಥ ಜ್ಞಾನವನ್ನು ಕಟ್ಟಿಕೊಳ್ಳದೇನೆ ಈ ಸ್ಪರ್ಧಾ ಜಗತ್ತಿನಲ್ಲಿ ಹಿಂದುಳಿತಾವಂತ ತಿಳ್ಕೊಂಡು ಇವತ್ತು ಎಲ್ಲ ಪಾಲಕರು ಎಷ್ಟೇ ಕಷ್ಟ ಆಗಲಿ, ಇವತ್ತೊಬ್ಬ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗು ಹಾಸ್ಟೆಲಲ್ಲಿ ಓದಬೇಕು, ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು, ಒಳ್ಳೆ ಗುಣಮಟ್ಟದ ಕಲಿಕೆ ಕಲಿಬೇಕಂತೇಳಿ ಕನಸು ಕಾಣಕತ್ತಾನಲ್ಲ. ಯಾಕೆ ಕನಸು ಕಾಣಕತ್ತಾನಂದ್ರೆ ಇವತ್ತು ಸಮಾಜದಲ್ಲಿ ಇವತ್ತು ನಾವೇ ನಮ್ಮ ಮಕ್ಕಳನ್ನು ಅಡ್ಡ ಹಾದಿಯನ್ನು ಹಿಡಿಸ್ತಾ ಇದ್ದೀವಿ. ಬಹುಶಃ ಮಗುವಿಗೆ ಮೊಬೈಲ್ ಅಂದರೆ ಏನು ಅನ್ನೋದು ಗೊತ್ತಿರುತ್ತಾ? ಹುಟ್ಟಿರುವಂಥ ಮಗು 1 ವರ್ಷದ ಮಗು ಅದಕ್ಕೆ ಮೊಬೈಲ್ ಅನ್ನೋದು ಏನು ಗೊತ್ತಿಲ್ಲ. ಆದರೆ ಇವತ್ತು ಮೊಬೈಲ್ನಲ್ಲಿ ಅದು ಪಳಗಿ ಬಿಡಾಕತ್ತೆ. ಇದಕ್ಕೆ ಯಾರು ಕಾರಣ? ಮೊನ್ನೆ ಒಂದು ಘಟನೆ ಆಯಿತು, ತಾವೆಲ್ಲ TVಯಲ್ಲಿ ಪತ್ರಿಕೆಯಲ್ಲಿ ನೋಡಿರಿ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ 3 ಮಕ್ಕಳು, ಒಂದು 12 ವರ್ಷ, 14 ವರ್ಷ, 14 ವರ್ಷದ 16 ವರ್ಷದ 3 ಬಾಲಕಿಯರು 9ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡ್ಕೊತಾರೆ. ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ನಾವೆಲ್ಲ ಗಾಬರಿಗೊಳ್ಬೇಕಾಗತ್ತೆ. ಕೇವಲ ಅವರ ತಂದೆ ತಾಯಿ ಅವರಲ್ಲಿರುವಂಥ ಮೊಬೈಲನ್ನು ಕಸ್ಕೊಂಡಿದ್ರು. ಹಾಗಾದ್ರೆ ಅವರು ಮೊಬೈಲನ್ನು ಯಾಕೆ ಕಸ್ಕೊಂಡ್ರು ಅನ್ನುವಂಥ ವಿಚಾರ ಬಂದಾಗ ನಾವು ತಿಳ್ಕೋಬೇಕು, ಅವರು ಕೊರಿಯನ್ ಅನ್ನುವಂಥ ಆನ್ಲೈನ್ ಗೇಮನ್ನು ಆಡ್ತಾ ಅದರಲ್ಲೇ ತಮ್ಮ ಒಂದು ಇಡೀ ಮಾನಸಿಕ ಖಿನ್ನತೆಗೆ ಒಳಗಾಗಿ ಮೊಬೈಲ್ ಬಿಟ್ಟರೆ ಜೀವನ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದರು. ತಂದೆ ತಾಯಿ ಇದು ತಪ್ಪು ಅಂತ ಹೇಳಿದಾಗ ಆತ್ಮಹತ್ಯೆಗೆ ಶರಣಾದರು. ಪಾಲಕರಾದಂಥವ್ರು ನಾವು ಎಚ್ಚರದಿಂದ ಇರಬೇಕಾಗಿತ್ತು. ಇವತ್ತು ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸಬೇಕನ್ನುವಂಥ ಬಹುದೊಡ್ಡ ಸವಾಲಾಗೈತಿ.
ಇಲ್ಲಿ ಬಹಳಷ್ಟು ತಾಯಂದಿರು ಹಿರಿಯರಿದ್ದಾರೆ. ಅವರು ತಮ್ಮ ಮಕ್ಕಳನ್ನ ಬೆಳೆಸಿರುವ ರೀತಿಗೂ ಇಂದಿನ ಯುವಕ ಯುವತಿಯರು ತಮ್ಮ ಮಕ್ಕಳನ್ನ ಬೆಳೆಸುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಿಂದೆ ಮಕ್ಕಳು ಆಟ ಆಡಕ್ಕೆ ಹೋಗಿ ಎಲ್ಲರ ಹೋಗಿ ಏನೂ ಚಿಂತೆ ಇರಲಿಲ್ಲ. ಎಲ್ಲೆಲ್ಲ ಹೋಗಿ ಹಂಗಾಗಿ ಈ ಆಡು ಕುರಿ ಎಣ್ಣೆ ದನ ಮುಂಜಾನೆ ಅವ್ರ ಹಗ್ಗ ಬಿಟ್ರೆ ಹೋಗಿ ಮೇಯ್ಕೊಂಡು ಮತ್ತೆ ಸಂಜೆಗೆ ಮನೆಗೆ ಬರ್ತಿದ್ರು. ಇವತ್ತು ನಮ್ಮ ಮಕ್ಕಳು ಹಂಗೆ ಏನಾರು ಬಿಟ್ಟು ಅಂದ್ರೆ ಮನೆಗೆ ಸಂಜೆಗೆ ಬರ್ತಾವ ಅನ್ನೋದು ಗ್ಯಾರಂಟಿನೇ ಇಲ್ಲ. ಅಕಸ್ಮಾತಾಗಿ ಶಾಲೆ 5ಕ್ಕೆ ಬಿಟ್ಟೈತಿ, ಪ್ರತಿದಿನ ನಿಮ್ಮ ಮಗು 5:30 ಮನ್ಯಾಗ ಇರಬೇಕು. 5:30 ಆಗಿ 1 ನಿಮಿಷ 5:31 ನಿಮಿಷ ಆಗೈತಂದ್ರೆ ನಿಮಗೆ ಕಾತ್ರ, ಮಗ ಯಾಕೆ ಬರಲಿಲ್ಲ, ಮಗಳು ಯಾಕೆ ಬರಲಿಲ್ಲ. 1 ನಿಮಿಷ ತಡ ಆಗಿದ್ದಕ್ಕೆ ಆತಂಕ. ಹಿಂಗಿರಲಿಲ್ಲ. ಎಲ್ಲೆಲ್ಲ ಓಡಾಡ್ತಿದ್ವಿ, ಎಲ್ಲೆಲ್ಲ ಬೀಳ್ತಿದ್ವಿ, ಎಲ್ಲೆಲ್ಲ ಹೇಳ್ತಿದ್ವಿ, ಯಾವ್ಯಾವ ಕೆರೆ ಬಾವಿ ಏನೇನೋ ನೀರು ಕುಡಿದು ಬರ್ತಿದ್ವಿ. ಇವತ್ತು ನಮ್ಮ ಮಕ್ಕಳಿಗೆ ಫಿಲ್ಟರ್ ನೀರೇ ಬೇಕು. ಅಂತಿಂತ ನೀರು ನಡೆಯೋದಿಲ್ಲ. ಶಾಲೆಗೂ ಫಿಲ್ಟರ್ ನೀರಿದ್ರೆ ಶಾಲೆಗೆ ಹಚ್ಚುವಂಥ ಪರಿಸ್ಥಿತಿ ಬಂದೈತಿ. ಯಾಕ? ಆ ಮಕ್ಕಳಿಗೆ ಬೇರೆ ನೀರಾದ್ರೆ ಅಲರ್ಜಿ, ಅವರ ದೈಹಿಕ ಕ್ಷಮತೆ ಸದೃಢವಾಗಿಲ್ಲ. ನಾವು ಮನೆಯಲ್ಲಿ ಹೆಂಗೆ ಟ್ರೀಟ್ ಮಾಡ್ತೀವಿ ಹಂಗೆ ಶಾಲೆಯಲ್ಲಿ ಟ್ರೀಟ್ ಮಾಡ್ಬೇಕಂತ ಇವತ್ತಿನ ಚಿಂತನೆ ಆಗಿದೆ. ಒಂದು ಸಣ್ಣ ಚಟುವಟಿಕೆ ಮಾಡ್ತೀನಿ, ನಮ್ಮ ಮಕ್ಕಳು ಹೆಂಗೆ ಕಲಿತಾವು ಅನ್ನುವಂಥದ್ದನ್ನು ಎಲ್ಲರೂ ಮಾಡೋಣ್ರಿ. ಎಲ್ಲರೂ ನಿಮ್ಮ ಕೈಯನ್ನು ಬಲಗೈಯನ್ನು ಮೇಲೆತ್ತಿರಿ. ನಾನು ಹೇಳಿದಂಗೆ ಮಾಡ್ತಾ ಇರಿ. ಈ ತೋರ್ಬೆಳನ್ನ ಮೇಲಕ್ಕೆ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ, ಅಲ್ಲಿ ನಿಂತವರು ಕೂಡ, ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ. ನಮ್ಮ ಮಕ್ಕಳು ಹೆಂಗೆ ಕಲಿತಾವೆ, ಯಾವ ರೀತಿ ನಮ್ಮ ಮಕ್ಕಳು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅನ್ನುವಂಥ ಪ್ರಶ್ನೆ. ದಯವಿಟ್ಟು ಎಲ್ಲರೂ ಸರ್ ತಾವು ಕೂಡ ಈ ತೋರ್ಬೆಳನ್ನ ಅಲ್ಲಾಡ್ಸು ಒಂದು ಹಾಡದ ರೀತಿಯಲ್ಲಿ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಈ ರೀತಿ ಅಲ್ಲಾಡಿಸಿ ಎಲ್ಲರೂ ಕೂಡ ನಾನು ಹೇಳಿದಂತೆ ಮಾಡಿ ಈ ಅಲ್ಲಾಡಿಸ್ತಾ ಈ ತೋರ್ಬೆಳನ್ನ ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಎಲ್ಲರೂ ಕೂಡ ನಾನು ಹೇಳಿದಂತೆ ಮಾಡಬೇಕು. ನಾನೇನು ಹೇಳೀನಿ, ನಿಮ್ಮ ಕೆನ್ನೆ ಮೇಲೆ ಇಟ್ಕೋರಿ ಅಂತ ಹೇಳೀನಿ. ನೀವು ಎಲ್ಲಿ ಇಟ್ಕೊಂಡಿರಿ ನೋಡಿ. ನೀವೆಲ್ಲರೂ ಎಲ್ಲಿ ಇಟ್ಕೊಂಡಿರಿ? ಗದ್ದದ ಮೇಲೆ ಇಟ್ಕೊಂಡಿರಿ. ಯಾಕೆ ನೀವು ಗದ್ದದ ಮೇಲೆ ಇಟ್ಕೊಂಡಿರಲ್ಲ ಸರ್? ನಿಮ್ಮನ್ನ ಮುಖ್ಯ ಅತಿಥಿ ಮಾಡ್ಯಾರ, ಇಂಥ ವೇದಿಕೆ ಕೊಟ್ಟಾರ, ನೀವು ಹೇಳಿರಿ. ನೀವು ಹೇಳೋದೊಂದು ಮಾಡೋದೊಂದು. ನೀವು ಹೇಳಿರಿ ಕೆನ್ನೆ ಮೇಲೆ ಇಟ್ಕೊಂತ, ನೀವು ಗದ್ದದ ಮೇಲೆ ಇಟ್ಕೊಂಡಿರಿ, ಅದಕ್ಕೆ ನಾವು ಗದ್ದದ ಮೇಲೆ ಇಟ್ಕೊಂಡಿವ್ರಿ ಅಂತೀರಾ ಇಲ್ಲ? ಇಲ್ಲಿ ಪ್ರಶ್ನೆ ಐತಿ. ಇವತ್ತು ನಮ್ಮ ಮಕ್ಕಳಿಗೆ TV ನೋಡಬೇಡ್ರಿ, ಮೊಬೈಲ್ ನೋಡಬೇಡ್ರಿ, ಓದ್ಕೋರಿ ಅಂತ ಹೇಳ್ತೀವಿ. ಹಂಗಾರೆ ನಾವೇನು ಮಾಡ್ತೀವ್ರಿ? ಮಕ್ಕಳನ್ನ ಓದಾಕ ಹಚ್ಚಿ ನಾವು ಮೊಬೈಲ್ ತಿಕ್ಕೊಂತ ಕುಂದಿರ್ತೀವಿ. ನಾವು TV ಹಚ್ಚಿ ಧಾರಾವಾಹಿ ನೋಡ್ತೀವಿ. ನಮ್ಮ ಮಕ್ಕಳು ಓದ್ತಾವನ್ರಿ? ಯಾಕೆ? ಏನು ಮಾಡಿರಿ? ನೀವು ದೊಡ್ಡವರಾಗಿ ತಪ್ಪು ಮಾಡಿರಿ. ನಾ ಕೆನ್ನಿ ಮೇಲೆ ನಾ ಹೇಳ್ದಂಗೆ ಮಾಡ್ರಿ ಅಂತ ಹೇಳಿ, ನಾ ಮಾಡ್ದಂಗೆ ಮಾಡ್ರಿ ಅಂತ ಹೇಳಿಲ್ಲ. ಹೌದಾ? ನಾ ಹೇಳ್ದಂಗೆ ಮಾಡ್ರಿ ಅಂತ ಹೇಳಿದ ಹೊರತು ನಾ ಮಾಡ್ದಂಗೆ ಮಾಡ್ರಂತ ಹೇಳಿಲ್ಲ ಅಲ್ರಿ. ನಾವು ಹೇಳ್ತೀವಿ ಮಕ್ಕಳಿಗೆ TV ನೋಡಬೇಡ್ರಿ, ಮೊಬೈಲ್ ನೋಡಬೇಡ್ರಿ, ಓದ್ಕೋರಿ ಅಂತೇಳಿ. ನೀವು TV ನೋಡ್ತೀರಿ, ಮೊಬೈಲ್ ನೋಡ್ತೀರಿ, ನೀವು ಹೇಳ್ದಂಗೆ ಮಾಡ್ತಾವನ್ರಿ ಅವರು? ನೀವು ಏನು ಮಾಡ್ತೀರೋ ಅದನ್ನು ಮಾಡ್ತಾವು ಅಲ್ವಾ? ಬಹುಶಃ ಹಿಂದಕ್ಕಿನ ತಾಯಿ ಮಕ್ಕಳನ್ನು ಹೆಂಗೆ ಬೆಳೆಸ್ತಿದ್ದಂದ್ರೆ, ಆ ಮಕ್ಕಳಿಗೆ ಏನೇ ನೋವಾಗಲಿ, ಹೊಟ್ಟೆ ಹಸಿಲಿ, ಅವ್ರನ್ನ ಬಹಳ ಪ್ರೀತಿಯಿಂದ ಮುದ್ದು ಮಾಡಿ ಅಪ್ಪಿಕೊಂಡು ರಾಜ ರನ್ನ ಚಿನ್ನ ಅಂತ ತಿಳ್ಕೊಂಡು ಮುದ್ದು ಮಾಡಿ ಹೆಂಗೆ ಉಳಿಸ್ತಿದ್ದಂದ್ರೆ, ಹಿಂದಕ್ಕಿನ ತಾಯಿ ಮಕ್ಕಳ ಹತ್ರ ಮಕ್ಕಳಿಗೆ ಏನಾದರೂ ಒಂದಷ್ಟು ನೋವನ್ನು ವ್ಯಕ್ತಪಡಿಸಿದ್ರೆ ಬಹಳ ಅದ್ಭುತವಾಗಿ ಮಗನ ಪ್ರೀತಿಯಿಂದ ಕಾಣ್ತಾ ಇದ್ದು. ಹಿಂದಿನ ತಾಯಿ ಹೇಳ್ತಿದ್ದು, 10 ಕಾಡವನಲ್ಲ ಮತ್ತ ಬೇಡವನಲ್ಲ. ನನ್ನ ಮಗು 10 ಕಾಡವನಲ್ಲ ಮತ್ತ ಬೇಡವನಲ್ಲ, ಮೆತ್ತನ 2 ಕೈ ಮುಟ್ಟಿಗೆ ಮಾಡಿ ಕೊಟ್ಟರ ಗಪ್ಪು ಚುಪ್ಪು ತಿಂದು ಕುಂತಾನ ನನ್ನ ಕಂದ, ಅಥವಾ ಗಪ್ಪು ಚುಪ್ಪ ತಿಂದು ಮಲಯಾನ ನನ್ನ ಕಂದ ಅಂತ ತಿಳ್ಕೊಂಡು ತಾಯಿ ಹಾಡಿ ಹೊಗಳ್ತಾ ಇದ್ದರು ಹಿಂದಿನ ಕಾಲದ ತಾಯಿ. ಆದರೆ ಇವತ್ತಿನ ತಾಯಿಗಳು ಹೆಂಗದಾರಪ್ಪ ಅಂದ್ರೆ, ಎಲ್ಲರೂ ಒತ್ತಡದ ಬದುಕು. ಒಂದು ಕ್ಷಣ, ಒಂದು ನಿಮಿಷ, ಒಂದು ಅರ್ಧ ಗಂಟೆ ಮಕ್ಕಳ ಒಂದಷ್ಟು ಪ್ರೀತಿ ಕೊಡೋದಾಗಲಿ, ಮಕ್ಕಳ ಜೊತೆಗೆ ಒಂದಷ್ಟು ಆಟವನ್ನು ಆಡೋದಾಗಲಿ, ಮಕ್ಕಳ ಜೊತೆಗೆ ಬೆರೆಯೋದಕ್ಕಾಗಲಿ ಟೈಮನ್ನ ಇಲ್ಲ. ಬಹುಶಃ ನಾ ಹೇಳೋದು ನಿಮಗಲ್ರಿ,
ನಾ ಹೇಳೋದು ನಿಮಗಲ್ಲ, ಈ ಕೆರ ಆಚೆ ಇದ್ದವ್ರಿಗೆ ಹೇಳಕತ್ತೀನಿ. ಯಾಕೆ ನಿಮಗೆ ಹೇಳಿದ್ರೆ ನೀವೆಲ್ಲ ಮಕ್ಕಳಿಗಾಗಿ ಸಮಯ ಕೊಡಕತ್ತೀರಿ, ಅದಕ್ಕೆ ನಿಮಗೊಂದು ದೊಡ್ಡದಾದಂಥ ಚಪ್ಪಾಳೆ. ನಿಮ್ಮ ಮಕ್ಕಳ ಮೇಲೆ ಪ್ರೀತಿ, ಅವ್ರ ಮೇಲೆ ಮಮತೆ ಮಮಕಾರ ಐತಂತೇಳಿ ನೀವೆಲ್ಲ ಇಷ್ಟು ಜನ ಸೇರಿರಿ. ನಾನು ನಿಮಗೆ ಹೇಳಕತ್ತೀನಿ, ನಿಮ್ಮನ್ನು ಬಿಟ್ಟು ಆಚೆ ಇರುವಂಥವ್ರಿಗೆ ಹೇಳಕತ್ತೀನಿ. ಇವತ್ತಿನ ತಂದೆ ತಾಯಿಗಳು ಹೆಂಗೆ ನಮ್ಮ ಮಕ್ಕಳನ್ನ ಬೆಳೆಸಕತ್ತೀವಿ ಅಂದ್ರೆ, ಅದು ಅಳಕತ್ತಿ ಅಂದ್ರೆ ಎದು ಕಳ್ತೈತಿ ಅಂತ ಯೋಚನೆ ಮಾಡೋದಿಲ್ಲ ನಾವು. ಏನು ಹೊಟ್ಟೆ ಹಸುತ್ತಾ ಅಳ್ತೈತೋ, ಏನಾದರೂ ಅದಕ್ಕೆ ನೋವಾಗಿ ಅಳ್ತೈತೋ ಅಂತ ವಿಚಾರ ಮಾಡೋದಿಲ್ಲ. ನಮಗೇನು ಬೇಕಾಗೈತಿ, ನಮ್ಮ ಕೆಲಸಕ್ಕೆ ಮಗು ಅಡ್ಡಿ ಮಾಡಕತ್ತೈತಿ, ಸುಮ್ ಕುಂದಿರ್ಬೇಕಾಗುತ್ತೆ. ಸುಮ್ ಕುಂದಿರ್ಬೇಕಂದ್ರೆ ಭಾಳ ಈಗ ಸುಲಭ ಉಪಾಯ ಐತ್ರಿ. ನಮ್ಮ ಮಕ್ಕಳನ್ನ ಸುಮ್ ಕುಂದಿರ್ಸೋದು ಭಾಳ, ಬೇಕಾದಂಥ ಉಡಾಳಿರಲಿ, ಬೇಕಾದಂಥ ಜಗಳಗಂಟಿರಲಿ, ನಮ್ಮ ಮಗು ಬೇಕಾದ ಮಾಡಿ ಅವ್ರು ಸುಮ್ ಕುಂದಿರ್ಸಕ್ಕೆ ಒಂದು ತಂತ್ರ ಐತಿ. ಇವತ್ತಿನ ನಮ್ಮ ಮಕ್ಕಳು ಹೆಂಗೆ ಸುಮ್ ಕುಂದಿರ್ತಾರೆ ಅಂದ್ರೆ, ಇವತ್ತಿನ ತಂದೆ ತಾಯಿಗಳು ನಮ್ಮ ಮಕ್ಕಳು ಹೆಂಗೆ ಸುಮ್ಮನೆ ಕುಂದಿರ್ತಾರೆ ಅಂದ್ರೆ, ಇವತ್ತಿನ ತಂದೆ ತಾಯಿ ಹೇಳ್ತಾರೆ, ಹತ್ತು ಕಾಡುವನಲ್ಲ ಮತ್ತ ಬೇಡವನಲ್ಲ. ಇವತ್ತಿನ ಯುಗದ ಮಗು, ಈಗಿನ ಮಕ್ಕಳು ಹತ್ತು ಕಾಡುವರಲ್ಲ ಮತ್ತ ಬೇಡವರಲ್ಲ. ನೆಟ್ಟಿರುವ ಎಂಡ್ರಾಯ್ಡು ಆ್ಯಪಲ್ ಸಟ್ಟು ಕೊಟ್ಟರೆ ಸಾಕು, ನೆಟ್ಟಿರುವ ಎಂಡ್ರಾಯ್ಡು ಆ್ಯಪಲ್ ಸಟ್ಟು ಕೊಟ್ಟರೆ ಸಾಕು, ಗಪ್ಪು ಚುಪ್ಪು ಕುಂತಾನ ನನಗಂದ, ಗಪ್ಪು ಚುಪ್ಪು ಕುಂತಾನ ನನಗಂದ. ಇದು ಇವತ್ತಿನ ಪರಿಸ್ಥಿತಿ. ನಮ್ಮ ಮಕ್ಕಳನ್ನ ಸುಮ್ಮನೆ ಕುಂದಿರ್ಸ್ಬೇಕಂದ್ರೆ ಒಂದು ನೆಟ್ ಇರುವಂಥ ಆ್ಯಪಲ್ ಅಥವಾ ಆ್ಯಂಡ್ರಾಯ್ಡ್ ಸೆಟ್ ಕೊಡ್ಬೇಕು ಅವ್ರಿಗೆ. ಇಲ್ಲಿ ಭಾಳ ಮಂದಿ ಕೊಟ್ಟಂಗೆ ಕಾಣ್ತೀರಿ, ಯಾಕಂದ್ರೆ ನಿಮ್ಮ ಮಕ್ಕಳು ಹಠ ಮಾಡ್ತಿರ್ತಾರೆ. ಕೊಟ್ಟಿರೇನ್ರಿ? ಕೊಟ್ಟಿದ್ರು ಒಂದು ಸ್ವಲ್ಪ ಕೈ ಹತ್ತಿರಿ. ಈಗ ಭಾಳ ಮಂದಿ ನಿಮ್ಮ ಮಕ್ಕಳು ಅಳಕತ್ತಾರ, ಅವ್ರಿಗೆ ಏನು ಮಾಡಕತ್ತೀರಿ, ನೀವು ಸುಮ್ಮನೆ ಮೊಬೈಲ್ ಕೊಟ್ಟು ಸುಮ್ಮನೆ ಕುಂದಿರ್ಸಾಕತ್ತೀರ ಅವ್ರು. ಹಿಂಗೆ ನೀವು ಪ್ರಾರಂಭ ಇನ್ನೂ ಒಂದು ವರ್ಷ ಮಗು ಇರ್ತೈತೆ, ಹಾಕಿದ್ರೆ ಅದ್ರ ಕೈಯಾಗ ಮೊಬೈಲ್ ಕೊಡ್ತೀರಿ. ಆ ಮಗು ಲಾಕ್ ಓಪನ್ ಮಾಡುತ್ತ, ಫೇಸ್ಬುಕ್ ಓಪನ್ ಮಾಡುತ್ತ, ಇನ್ಸ್ಟಾಗ್ರಾಮ್ ಮಾಡುತ್ತ, ಅದನ್ನ ನೋಡಿ ನಿಮ್ಗೆ ಖುಷಿ ಆಕತಿ. ನನ್ನ ಮಗ ಲಾಕ್ ಓಪನ್ ಮಾಡ್ತಾನ, ಏನು ಊರು ತುಂಬ ಹೇಳೋದ, ನನ್ನ ಮಗ ಲಾಕ್ ಓಪನ್ ಮಾಡ್ತಾನ, ಫೇಸ್ಬುಕ್ಕು ಯೂಟ್ಯೂಬು ಎಲ್ಲ ಏನು ಟಕ್ 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 ಎಲ್ಲ ತೆಗಿತಾನ, ಏನು ನನ್ನ ಮಗ ಅದ್ಭುತ ಅದ್ಭುತ ಅಂತೀವಿ. ನಾವ ಪ್ರಾರಂಭದಲ್ಲಿ ಮಕ್ಕಳ ಕೈಯ ಮೊಬೈಲ್ ಕೊಟ್ಟು, ನೋಡಪ್ಪ ಈ ಮೊಬೈಲ್ ಹಿಡ್ಕೋ, ಸುಮ್ಮನೆ ಕುಂದರು, ನನ್ನ ಕೆಲಸಕ್ಕೆ ಅಡ್ಡಿ ಆಗಬೇಡ ಅಂತ ತಿಳ್ಕೊಂಡು ಅವ್ರನ್ನ ಸುಮ್ಮನೆ ಕುಂದಿರಿಸಿ ಮಾನಸಿಕ ಖಿನ್ನರನ್ನಾಗಿ ಮಾಡಿ, ಅವ್ರು ದೊಡ್ಡವರಾದ್ಮೇಲೆ ಮೊಬೈಲ್ ಹಿಡ್ಕೊಳಕತ್ತಾಗ ಈಗ ನಾವು ಏನು ಮಾಡಕತ್ತೀವಿ, ಅವ್ರಿಗೆ ಬೈತೀವಿ, ಮೊಬೈಲ್ ಹಿಡ್ಕೋಬೇಡ ಅಂತೇಳಿ. ಹಾಗಾದ್ರೆ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ, ಮೊಬೈಲ್ ಕೊಟ್ಟವ್ರು ಯಾರು? ಭಾಳ ಮಂದಿ ಏನೋ ನಿಮ್ಮ ಮಕ್ಕಳ ಕೈಯ ಮೊಬೈಲ್ ಕಟ್ಟಿದ್ರೆ ನನ್ನ ಮಾತು ಕೇಳಿ ನೀವೇನೋ ಕಸ್ಕೊಳ್ಳುವಂಥ ಪ್ರಕ್ರಿಯೆ ನಡೆದೈತೆ ಅಲ್ಲಲ್ಲಿ, ಹೌದಲ್ರಿ? ನಾನು ಆಗಲೇ ಹೇಳಿದೆ, 3 ವರ್ಷದ ಬುದ್ಧಿ 100 ವರ್ಷದವರೆಗೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ. ಇವತ್ತು ನಾವು ಮಕ್ಕಳನ್ನ ಯಾವ ರೀತಿಯಾಗಿ ಬಗ್ಗಿಸ್ಬೇಕಂತ ಹೇಳ್ಕೊಂಡು ಅವ್ರ ಬೆನ್ನ ಇದನ್ನ ಮಾಡಿ ಬಗ್ಸೋದಲ್ಲ, ಬಾಗುವಂತ ಗುಣ, ಮಕ್ಕಳಿಗೆ ಬಾಗುವಂತ ಗುಣ, ನಯ ವಿನಯ ಸಂಸ್ಕಾರವನ್ನ ಕಲಿಸಿಕೊಂಡು ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಸಮಾಜಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಇವತ್ತು ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿದೆ. ನಮ್ಮ ಮಕ್ಕಳನ್ನ ಜ್ಞಾನವನ್ನ ಕಟ್ಟಿಕೊಡಬೇಕಾಗಿದೆ. ಇದು ಇವತ್ತಿನ ಬದುಕಿಗೆ ಬಹಳ ಬೇಕಾಗಿರುವಂಥದ್ದು. ಯಾಕೆಂದ್ರೆ ಇವತ್ತು ಮಕ್ಕಳು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಸ್ವಚ್ಛಂದವಾಗಿ ನಾನು ಬದುಕಬೇಕು, ನನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬೇಕು ಅನ್ನುವಂಥದ್ದಕ್ಕೆ ಯಾರು ಕೂಡ ಅವಕಾಶ ಕೊಡ್ತಾ ಇಲ್ಲ. ಇವತ್ತು ಮಗು ಹೇಗಾಗಬೇಕಪ್ಪ ಅಂದ್ರೆ, ಮಗು ತನ್ನಲ್ಲಿರುವಂಥ ಪ್ರತಿಭೆ, ತನ್ನಲ್ಲಿರುವಂಥ ಜ್ಞಾನಕ್ಕೆ ತಕ್ಕಂತೆ ಆ ಮಗು ಅಭಿವೃದ್ಧಿ ಆಗಬೇಕು, ನಾನು ಒಂದು ಏನೋ ಸಾಧನೆ ಮಾಡ್ಬೇಕಂತ ತಿಳ್ಕೊಂಡು ಆ ಮಗು ಹಠ ಹಿಡಿದ್ರೆ, ಇವತ್ತು ತಂದೆ ತಾಯಿ ಆದಂಥವ್ರು ನಾವು ನಮ್ಮ ಮಗುವಿನಲ್ಲಿರುವಂಥ ಜ್ಞಾನವನ್ನು ಬಿಟ್ಟು ಬೇರೆ ಮಕ್ಕಳಲ್ಲಿರುವಂಥ ಜ್ಞಾನವನ್ನು ಹೋಲಿಕೆ ಮಾಡ್ತೀವಿ. ನಮ್ಮ ಮನೆ ಮಕ್ಕಳದವರು SSLC ಮುಗಿಸಿ ಸೈನ್ಸ್ ಹಚ್ಚಾರ, ಅವರು ನೀನು ಸೈನ್ಸ್ ಮಾಡು, ಅವ್ರು BE ಓದಕತ್ತಾರ, ಮೆಡಿಕಲ್ ಓದಕತ್ತಾರ, ನೀನು ಮೆಡಿಕಲ್ ಮಾಡು, BE ಮಾಡು. ಹಿಂಗೆ ನಮ್ಮ ಮಕ್ಕಳಲ್ಲಿ ತಲೆಯಲ್ಲಿ ತುಂಬ್ತಾ ಇದ್ದೀವಿ. ಆದರೆ ಮಕ್ಕಳಲ್ಲಿ ನಿಜವಾದ ಕಲಿಕೆಯಲ್ಲಿ ಯಾವ ವಿಷಯದಲ್ಲಿ ಅವರು ಪ್ರವೀಣರದಾರ, ಎಕ್ಸ್ಪರ್ಟ್ ಅದಾರ ಅನ್ನುವಂಥದ್ದನ್ನು ತಿಳ್ಕೋಬೇಕಾಗಿದೆ ನಾವು ಇವತ್ತು. ನಮ್ಮ ಮಕ್ಕಳು ಯಾವ ವಿಷಯದಲ್ಲಿ ಎಕ್ಸ್ಪರ್ಟ್ ಅದಾರೆ ಅನ್ನುವಂಥದ್ದನ್ನು ತಿಳ್ಕೋಬೇಕಾಗಿದೆ. ಹಾಗಾಗಿ ಇವತ್ತಿನ ತಂದೆ ತಾಯಿ ಆದಂಥವ್ರು ನಮ್ಮ ಪಾತ್ರನೂ ಕೂಡ ಬಹಳ ಇದೆ. ಒಂದೇ ಕೈಯಿಂದ ಚಪ್ಪಾಳೆ ಹಾಕಿದ್ರೆ ಚಪ್ಪಾಳೆ ಆಗೋದಿಲ್ಲ, ಅಲ್ಲಿ ಏನಾಗಬೇಕು, ಎರಡೂ ಕೈಗಳ ಮೂಲಕನೇ ಚಪ್ಪಾಳೆ ಹಾಕಿದಾಗ ಮಾತ್ರ ಅಲ್ಲಿ ಒಂದು ಧ್ವನಿ, ಅಲ್ಲಿ ಒಂದು ಶಬ್ದ ಉತ್ಪತ್ತಿ ಆಗುತ್ತೆ. ಹಾಗೆ ನಮ್ಮ ಮಕ್ಕಳ ಭವಿಷ್ಯ ಅರಳಬೇಕಂದ್ರೆ ಇವತ್ತು ತಂದೆ ತಾಯಿ, ಗುರು ಆದಂಥವರು ಕೂಡ ಪಾತ್ರ ಬಹಳಷ್ಟಿದೆ. ನಮ್ಮ ಪುಷ್ಪಾ ಮೇಡಮ್ ಅವರು ಹೇಳಿದ್ರು,
ತಂದೆ ತಾಯಿ ಮಕ್ಕಳಿಗೆ ಜೀವ ಕೊಟ್ಟರೆ ಗುರುಗಳಾದಂಥವರು ಮಕ್ಕಳಿಗೆ ಜೀವನ ಕೊಡ್ತಾರೆ. ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೀಗೆಲ್ಲ ಗುರುವಿನ ಗುಣಗಾನ ಮಾಡುವಂಥದ್ದನ್ನು ಕಾಣ್ತಾ ಇದ್ದೀವಿ. ಇವತ್ತು ಗುರುವಿನ ಬಗ್ಗೆನೂ ಕೂಡ ಅಗೌರವ ತಂದು ಕೊಡುವಂಥ ವಿದ್ಯಾರ್ಥಿಗಳ ಪಡೆ ನಿರ್ಮಾಣವಾಗ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಗುರುವೇನು ಮಹಾ ಅನ್ನುವಂಥ ಮಟ್ಟಕ್ಕೆ ಇವತ್ತು ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಹಾಗಾಗಿ ಇವತ್ತು ಪಾಲಕರಾದಂಥವರು ನಾವು ಕೂಡ ಪ್ರತಿ ಕ್ಷಣದಲ್ಲಿಯೂ ಕೂಡ ಅವರ ಒಂದು ಪ್ರತಿಯೊಂದು ಹೆಜ್ಜೆಗೂ ಕೂಡ ನಾವು ಭರವಸೆಯನ್ನು ತುಂಬಬೇಕು, ಅವರಲ್ಲಿ ಒಂದಷ್ಟು ಪ್ರೇರಣೆಯನ್ನು ತುಂಬಬೇಕು, ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಮಾಡಬೇಕು. ತಪ್ಪಾದಾಗ ಅವರನ್ನು ತಿದ್ದಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಮಕ್ಕಳಂದರೆ ಸಸಿ ಇದ್ದ ಹಾಗೆ. ಒಂದು ಸಸಿ ಬೆಳಿಬೇಕಾದ್ರೆ ಆರಂಭದಲ್ಲಿ ಅದಕ್ಕೆ ಸರಿಯಾದ ರೀತಿ ನೀರು ಗೊಬ್ಬರವನ್ನು ಹಾಕಿ ಅದಕ್ಕೊಂದಿಷ್ಟು ರಕ್ಷಣೆಯನ್ನು ಕೊಡ್ತೀವಿ. ಬೆಳೀತಾ ಹೋದಂತೆ ಅದರ ಒಂದಷ್ಟು ಬೇಡವಾದಂಥ ಕಾಂಡಗಳನ್ನು ಕಟ್ ಮಾಡೋದಿಲ್ಲ, ತೆಗೆದಿಲ್ಲ, ಕತ್ತರಿಸೋದಿಲ್ಲ. ಹಾಗೆ ನಮ್ಮ ಮಕ್ಕಳಲ್ಲಿ ಬೇಡವಾದಂಥ ಸಂಸ್ಕಾರ, ಸಂಸ್ಕೃತಿ, ವ್ಯಕ್ತಿತ್ವ ಏನಾದರೂ ಆ ಮಕ್ಕಳಲ್ಲಿ ಕಾಣ್ತಪ್ಪ ಅಂತಂದರೆ ಅವನ್ನ ಆಗಲೇ ಕಟ್ ಮಾಡುವಂಥ ಪ್ರಯತ್ನವನ್ನು ಈ ಒಂದು ಗುರುಗಳು ಮಾಡಬೇಕು, ತಂದೆ ತಾಯಿಯಂದರು ಮಾಡಬೇಕು. ಆವಾಗ ನಮ್ಮ ಮಕ್ಕಳು ಎಕ್ಸ್ಪರ್ಟ್ ಆಗಲಿಕ್ಕೆ ಸಾಧ್ಯ. ಕೊನೆಯಲ್ಲಿ ಒಂದು ಮಾತು ನಮ್ಮ ಪುಷ್ಪಾ ಮೇಡಮ್ ಅವರು ಹೇಳಿದರು, ನಮ್ಮ ಮಕ್ಕಳು ಗಣಿತದಲ್ಲಿ ಪ್ರವೀಣರಾಗಿದ್ದಾರೆ. ಸಂತೋಷ. ನಿಮ್ಮ ಮಕ್ಕಳು ಗಣಿತ, ವಿಜ್ಞಾನ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಪ್ರಾವೀಣ್ಯತೆಯನ್ನು ಹೊಂದಬೇಕು ಅನ್ನುವಂಥದ್ದು ಕೂಡ ನನ್ನ ಆಶಯ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ. ನಿಜಯುಗ ಶಿವಯೋಗಿಗಳು ಈ ಗಣಿತ ಅನ್ನುವಂಥದ್ದು 4 ಕ್ರಿಯೆ. ಇಲ್ಲಿ ಕೂಡುವ, ಕಳೆಯುವ, ಗುಣಿಸುವ, ಭಾಗಿಸುವ ಈ 4 ಕ್ರಿಯೆಗಳು ಏನು ನಡೀತಾವಲ್ಲ, ಈ 4 ಕ್ರಿಯೆಗಳ ಮೇಲೆ ಗಣಿತ ಹೇಗೆ ನಿಂತಿದೆಯೋ ಹಾಗೆ ನಮ್ಮ ಜೀವನನೂ ಕೂಡ ನಿಂತಿದೆ, ಹಾಗೆ ನಮ್ಮ ಜೀವನನೂ ಕೂಡ ಇದೆ. ಅದಕ್ಕೆ ಹೇಳ್ತಾರೆ ನಿಜಗುಣ ಶಿವಯೋಗಿಗಳು, ಸ್ನೇಹಿತರನ್ನು ಕೂಡಿಸು, ದುರ್ಗುಣಗಳನ್ನು ಕಳೆ, ಸಂತೋಷವನ್ನು ಗುಣಿಸು, ದುಡಿದದ್ದನ್ನು ಭಾಗಿಸು, ಗಣಿತವಿದನ್ನು ಕೂಡಿ ಕಳೆಯಬಲ್ಲಾತನು ತ್ರಿಣಯ ನೆನಪನು ಲೆಕ್ಕಿಗ ಲೋಕದಲ್ಲಿ ಅನ್ನುವಂಥ ಮಾತು ಏನು ಹೇಳಿದಾರಲ್ಲೇ, ಹಾಗೆ ನಮ್ಮ ಮಕ್ಕಳು ಇವತ್ತು ಸ್ನೇಹಿತರ ಜೊತೆಗೆ ಒಡನಾಟವನ್ನು ಬೆಳೆಸ್ಕೋಬೇಕು, ಒಳ್ಳೆಯ ಸ್ನೇಹಿತರ ಸಂಘವನ್ನು ಮಾಡಬೇಕು, ತಮ್ಮಲ್ಲಿರುವಂಥ ದುರ್ಗುಣಗಳನ್ನು ಕಳ್ಕೋಬೇಕು, ಜೊತೆಗೆ ನನಗಾದ ಸಂತೋಷವನ್ನು, ಸಂಭ್ರಮವನ್ನು ಬೇರೆಯವರಿಗೆ ಹಂಚಿ ಅವರೂ ಸಂಭ್ರಮಿಸುವಂತೆ ಆಗಬೇಕು, ಅವರು ಸಂಭ್ರಮಿಸಬೇಕು. ಇನ್ನೊಂದು ಕೊನೆಯ ಮಾತು, ದುಡಿದದ್ದನ್ನು ಭಾಗಿಸು. ಇವತ್ತು ಏನೇ ಒಂದಷ್ಟು ಪುಣ್ಯ ಕಾರ್ಯಗಳು, ಸಮಾಜಮುಖಿ ಕಾರ್ಯಗಳು ನಡೀತಾವೆ ಅಂದರೆ ಸಾಕಷ್ಟು ದಾನಿಗಳು ತಮ್ಮ ಶ್ರಮ ಸಂಸ್ಕೃತಿಯಿಂದ ಬಂದಂಥ ಒಂದಷ್ಟು ಪಾಲನ್ನು ದಾನದ ರೂಪದಲ್ಲಿ, ಸಹಾಯದ ರೂಪದಲ್ಲಿ ಕೊಡ್ತಾರಲ್ಲ, ಈ ಗುಣ ಇವತ್ತು ನಮ್ಮ ಮಕ್ಕಳಲ್ಲಿ ಬೇಕಾಗಿದೆ. ಇವತ್ತು ಶಿಕ್ಷಣ ಅಂದರೆ ಕೇವಲ ಒಂದು ಉದ್ಯೋಗವನ್ನು ಪಡೆಯೋದು ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಶಿಕ್ಷಣ ಅಂದರೆ ಉದ್ಯೋಗ ಪಡೆದು ಒಂದಷ್ಟು ಶ್ರೀಮಂತನಾಗೋದಲ್ಲ, ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಈ ಸಮಾಜದಲ್ಲಿ ಯಾರಿಗೂ ಕೂಡ ಕೆಡುಕಾಗದ ರೀತಿಯಲ್ಲಿ ಬದುಕುವ ಕಲೆಯನ್ನು ನಾವು ಕಲಿಸಬೇಕಾಗಿದೆ. ಜೊತೆಗೆ ಎಂಥ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ, ಸಾಮರ್ಥ್ಯವನ್ನು ಇವತ್ತು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಂದೆ, ತಾಯಿ, ಗುರು, ಸಮಾಜ ಇವರೆಲ್ಲರೂ ಕೂಡ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮನ್ನೇ ನಾವು ಅರ್ಪಣೆ ಮಾಡಿಕೊಂಡು ಒಂದಷ್ಟು ಸಮಯ ಮಕ್ಕಳಿಗಾಗಿ ಮೀಸಲಿಡೋಣ. ಯಾಕಂದರೆ ಮಕ್ಕಳಂದ್ರೆ ಕೈಯಲ್ಲಿರುವಂಥ ಹಕ್ಕಿ ಇದ್ದ ಹಾಗೆ. ಜೋರಾಗಿ ನಾವು ಅದಕ್ಕೆ ಭಾಳಷ್ಟು ನಿಬಂಧನೆಗಳನ್ನು, ಕಠಿಣ ನಿಯಮಗಳನ್ನು ಹಾಕಿ ಅದನ್ನು ಜೋರಾಗಿ ಹಿಚ್ಚಿದ್ರೆ ಆ ಹಕ್ಕಿ ಅಲ್ಲೇ ಸತ್ತೋಗುತ್ತೆ. ಇಲ್ಲ, ನನ್ನ ಮಗು ಏನೂ ಆಗಬಾರ್ದು, ಅದಕ್ಕೆ ಕಷ್ಟ ಬರಬಾರ್ದು ಅಂತ ತಿಳ್ಕೊಂಡು ನಾವು ಏನಾದರೂ ನಮ್ಮ ಮಕ್ಕಳನ್ನ ಫ್ರೀ ಆಗಿಬಿಟ್ರೆ ಹಕ್ಕಿ ಹಾರಿ ಹೋಗಿಬಿಡುತ್ತೆ. ಆ ಹಕ್ಕಿ ಹಾರಲೂಬಾರ್ದು, ಜೊತೆಗೆ ಅದು ಸಾಯಲೂಬಾರ್ದು. ಅಂದರೆ ನಮ್ಮ ಮಕ್ಕಳಿಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಜ್ಞಾನವನ್ನು, ಅನ್ನವನ್ನು, ಆಹಾರವನ್ನು, ಹಾಗೆ ಅರಿವೆಯನ್ನು ನೀಡ್ತಾ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನೀವೆಲ್ಲರೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡೋಣ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡು ನನ್ನೆರಡು ಮಾತುಗಳು ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.